ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಶತ್ರು ಪೀಡನೆ, ಶತ್ರು ಕಾಡಾಟ, ಶತ್ರುಗಳು ಮೆರಿತಾ ಇದ್ದಾರೆ. ಅವ್ರ ಮುಂದೆ ನೀವು ಅಸಹಾಯಕರಾಗಿ ದೀನ ದಾರಿದ್ರ್ಯದಿಂದ ತಲೆ ಬಗ್ಗಿಸಿ ಓಡಾಡುವಂಥ ಪರಿಸ್ಥಿತಿ ಬಂದಿದೆಯಾ? ಅಥವಾ ಶತ್ರುಗಳು ನಿಮ್ಮ ಮೇಲೆ ಪಾರುಪತ್ಯ ಸಾಧಿಸಿ ನಿಮ್ಮನ್ನು ಇನ್ನಿಲ್ಲದಂತೆ ತುಳಿಲಿಕ್ಕೆ ಹೊಂಚು ಹಾಕಿ ಕುಂತಿದ್ದಾರೆ? ಅಥವಾ ಅವ್ರದ್ದೇ ಆದಂತಹ ಒಂದು ವಾತಾವರಣವನ್ನು ನಿರ್ಮಿಸಿ ನಿಮ್ಮನ್ನು ಬಹಳಷ್ಟು ಕೆಟ್ಟವರನ್ನಾಗಿ ಮಾಡಿ ನಿಮ್ಮನ್ನು ತುಳಿಲಿಕ್ಕೆ ಬೇಕಾದಂತಹ ಒಂದು ಸಂಘರ್ಷವನ್ನು ಏರ್ಪಾಡು ಮಾಡಿದ್ದಾರೆ. ಇವೆಲ್ಲವೂ ಸಹ ನಿಮ್ಗೆ ಗೊತ್ತಾಗ್ತಾ ಇರ್ತದೆ. ಯಾಕಂದರೆ ಶತ್ರುಗಳ ಬಗ್ಗೆ ಬಹಳಷ್ಟು ವಿಚಾರ ಮೊದಲೇ ತಿಳಿಸಿದ್ದೀನಿ. ಹಿತಶತ್ರುಗಳು ಇರ್ತಾರೆ, ಹಾಗೆ ನೇರ ಶತ್ರುತ್ವ ಮಾಡೋರು ಇರ್ತಾರೆ. ಕೆಲವೊಬ್ಬರು ಸುಖ ಸುಮ್ಮನೆ ಹಿಂದೆ ಮುಂದೆ ಏನಾದರೂ ಹೇಳಿ ಇನ್ನೊಬ್ಬರ ಬಗ್ಗೆ ತೇಜೋವಧೆ ಮಾಡ್ತಕ್ಕಂಥ ಅನಿಷ್ಟವಾಗಿರ್ತಕ್ಕಂಥ ಶತ್ರುಗಳಿರ್ತಾರೆ. ಇವರು ಬಹಳ ಕೆಟ್ಟವರು. ಯಾರು ತನಗೆ ಬೇಕಾಗಿರ್ತಾರೆ, ತನ್ನ ಸಂಬಂಧದಲ್ಲಿರ್ತಾರೆ, ತನ್ನ ಸ್ನೇಹಿತರು ಇರ್ತಾರೆ, ಅಂಥವ್ರ ಹತ್ರ ಹೋಗಿ ಇನ್ನೊಬ್ಬರ ಬಗ್ಗೆ ಕೀಳು ಮಟ್ಟದ ಪ್ರಚಾರ ಮಾಡಿ ಅವರ ಒಂದು ಹೆಸರನ್ನು ಹಾಳು ಮಾಡುವಂಥ ಉದ್ದೇಶ. ಸ್ವಂತದರಲ್ಲೇ ಹೆಚ್ಚಾಗಿರ್ತಾರೆ, ಸ್ವಂತ ಸಂಬಂಧಗಳಲ್ಲೇ ಬಳಗದಲ್ಲೇ ಹೆಚ್ಚಾಗಿರ್ತಾರೆ ಇಂತಹ ಅನಿಷ್ಟ ದಾರಿದ್ರ್ಯಗಳು. ಯಾಕಂದರೆ ಶತ್ರುವಿನ ಒಂದು ಕೊನೆಯ ಅಸ್ತ್ರ ಏನಂತಂದರೆ ಅಪಪ್ರಚಾರ. ಯಾಕಂದರೆ ಅವನು ಮಾಡೋಂಗಿಲ್ಲ, ಕಿಸಿಯಂಗಿಲ್ಲ, ನೇರ ಬಂದು ಗುದ್ದಾಡೋ ಹಾಗಿಲ್ಲ. ಯಾಕಂದರೆ ಅವನಲ್ಲಿ ಆ ಧೈರ್ಯ ಇಲ್ಲ. ಅವನ ವಿಷಯ ಏನೋ ಇನ್ನೊಬ್ಬರ ಹತ್ರ ಹೋಗಿ ನಾನು ಹಂಗೆ, ನಾನು ಹಿಂಗೆ, ನಾನು ಹಿಂಗೆ ಮಾಡಿದೆ, ಹಂಗೆ ಮಾಡಿದೆ ಅಂತ ಬೇಕಾದಂಗೆ ಹೇಳೋದು. ಅಥವಾ ಯಾವುದಾದ್ರೂ ಒಂದು ತೊಂದರೆ ಕೊಡಬೇಕನ್ನೋದಕ್ಕೆ ಇನ್ನೊಬ್ರಿಗೆ ಆ ಒಂದು ಸ್ಥಳದಲ್ಲಿ ಹುಟ್ಟಿಸಿ ಅವರನ್ನು ಮುಂದೆ ಬಿಟ್ಟು ಹಿಂದೆ ಆ ಒಂದು ನಾಟಕವನ್ನು ನೋಡ್ತಾ ತಾನು ಖುಷಿ ಪಡುವಂಥ ಒಂದು ವ್ಯಕ್ತಿತ್ವ ಇದೂ ಸಹ ನಾವು ನೋಡ್ಬೋದು. ಇಂಥ ದಾರಿದ್ರ್ಯ ಸ್ವರೂಪ ಇರತಕ್ಕಂತಹ ಶತ್ರುಗಳ ಬಗ್ಗೆ ನಿಮಗೆ ಅಂಜಿಕೆ, ಅಳುಕು, ಒಂದು ರೀತಿಯಲ್ಲಿ ಭಯ ಅಥವಾ ಕೋಪ, ಆವೇಶ ಎಲ್ಲವೂ ಸಹ ಸಾಮಾನ್ಯವಾಗಿ ಮೂಡ್ತಾ ಇರುತ್ತೆ. ಅದರ ಬಗ್ಗೆ ಮೊದಲನೇದಾಗಿ ಯೋಚನೆ ಮಾಡೋದೇ ತಪ್ಪು. ಯಾಕಂದರೆ ಈ ಶತ್ರು ಪೀಡೆ, ಶತ್ರು ವಿಚಾರಗಳನ್ನು ನೀವು ಮನಸ್ಸಿಗೆ ಹಚ್ಕೊಂಡು ನಿಮ್ಮಲ್ಲಿ ಒಂದು ರೀತಿಯಲ್ಲಿ ಅದು ವ್ಯಾಘ್ರ ಆಗ್ತಾ ಇರ್ತದೆ ಮನಸ್ಥಿತಿ. ಅದೇ ರೀತಿಯಾಗಿ ನಿಮ್ಮ ಆರೋಗ್ಯನೂ ಹಾಳಾಗುತ್ತೆ. ಬಿ ಪಿ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಿರ್ತದೆ. ಯಾಕಂದರೆ ಅವ್ರದ್ದೇ ಯೋಚನೆ ಮಾಡೋದ್ರಿಂದ. ಹಾಗೆ ವಿನಾಕಾರಣ ನೀವು ನೆಮ್ಮದಿಯಾಗಿ ಊಟ ಮಾಡಲಿಕ್ಕೂ ಸಹ ಅದು ಬಿಡೋದಿಲ್ಲ. ಸದಾ ಚಿಂತನೆ, ಏನು ಮಾಡಿದನೋ, ಏನು ಪ್ಲ್ಯಾನ್ ಮಾಡಿದನೋ ಅನ್ನೋ ರೀತಿಯಲ್ಲಿ ಇಂತಹ ಒಂದು ಜನ ಇದ್ದಾರೆ. ಸ್ವಂತ ಸಂಬಂಧದಲ್ಲೇ ಇರ್ತಾರೆ. ಯಾರು ಹಾಳಾಗೋದ್ರೂ ಪರವಾಗಿಲ್ಲ, ಅವರು ಮಾತ್ರ ಚೆನ್ನಾಗಿರಬೇಕು ಎಂಬತಕ್ಕಂಥ ಒಂದು ಬಯಕೆ ಇರ್ತದೆ. ಇಂಥ ಒಂದು ವಿಷಜಂತುಗಳನ್ನು ಹೇಗೆ ತೆಗೆದು ಹಾಕಬೇಕು? ಆ ಶತ್ರು ಸರ್ವನಾಶ ಆಗಬೇಕು, ನಿಮ್ಮ ತಂಟೆಗೆ ಬರಬಾರ್ದು. ಹಾಗೆ ಅವನ ಕುಯುಕ್ತಿ, ಅವನ ಒಂದು ಆಲೋಚನೆ, ಅವನ ಒಂದು ದರ್ಪ, ಒಂದು ರೀತಿಯಲ್ಲಿ ಅವನ ಸಿದ್ಧಾಂತಗಳೇನಿದ್ದಾವೆ ನಿಮ್ಮ ಮುಂದೆ ನಡಿಬಾರ್ದು. ಅವನು ನಿಮ್ಮನ್ನು ಒಂದು ರೀತಿಯಲ್ಲಿ ತುಳಿಲಿಕ್ಕೆ ಸಾವಿರಾರು ರೀತಿಯಲ್ಲಿ ಹೊಂಚು ಹಾಕಿರ್ಬೋದು. ಅವನಿಗಿಂತ ಮುಂದೆ ನೀವು ಇರಬೇಕಲ್ಲಿ. ಹಾಗೆ ಅವನ ಒಂದು ಷಡ್ಯಂತ್ರ, ಕುತಂತ್ರ ಎಲ್ಲವನ್ನೂ ಸಹ ಸಮಾಪ್ತಿ ಮಾಡಿ ನಿಮ್ಮ ಒಂದು ನಗು, ವಿಜಯ ಅವನಿಗೆ ಅದು ಘಾಸಿ ಕೊಟ್ಟಿರಬೇಕು. ಅವನು ಆ ಒಂದು ಹೊಡೆತದಿಂದ ಮತ್ತೆ ಹೇಳಬಾರ್ದು. ಅಂತಹ ಒಂದು ಸ್ಥಿತಿಯನ್ನು ಕೊಡುತ್ತೆ ಈ ಭೈರವನ ಮಂತ್ರ. ಈ ಭೈರವನ ಮಂತ್ರದ ವಿಶೇಷತೆ ಬಹಳ ಏನು, ಶತ್ರುಗಳಿಂದ ತಾವು ಕಾಡಾಟ ನರಳಾಟವನ್ನು ಅನುಭವಿಸಿ ಹೀನ ಸ್ಥಿತಿಯಲ್ಲಿ ಬಿದ್ದಾಗ ಈ ಮಂತ್ರ ನಿಮ್ಮನ್ನು ಕೈ ಹಿಡಿದು ಕಾಪಾಡುತ್ತೆ. ನೋಡಿ, ಹೀಗೆ ಒಬ್ಬರು ಫೋನ್ ಮಾಡಿದ್ರು, ಪಕ್ಕದಲ್ಲೇ ಮನೆ ಕಟ್ಟಲಿಕ್ಕೆ ಬಿಡೋದಿಲ್ಲ. ಯಾಕಂದರೆ ಅವನಿಗೆ ಆ ಮನೆ ಕಟ್ಟಿದ್ರೆ ಒಂದು ಜೀವನ ಆಗುತ್ತೆ. ಆದರೆ ಇವ್ರಿಗೆ ಆ ಮನೆ ಕಟ್ಟಬಾರ್ದು, ಅವನಲ್ಲಿರ್ತಕ್ಕಂಥ ದೌರ್ಬಲ್ಯವನ್ನು ಹುಡುಕಿ ಆ ಸೈಟ್ನ ಅವನೇ ಕಬಳಿಸ್ಬೇಕೆಂಬತಕ್ಕಂಥ ಹುಚ್ಚು. ಇಂಥ ಒಂದು ದರಿದ್ರ. ಅಥವಾ ಮನೆ ಕಟ್ಟಿದ್ರೂ ಸಹ ಅವನ ಗೋಡೆಗೆ ಅಂಟಿಸ್ಕೊಂಡೇ ಕಟ್ಟಬೇಕು ಅನ್ನೋ ಒಂದು ರೀತಿಯಲ್ಲಿ ಈ ಒಂಥರ ಹೇಗಾದ್ರೂ ಮಾಡಿ ಅವ್ನ ತೊಂದರೆ ತಾಪತ್ರೆ ಕೊಡಬೇಕು. ಹಾಗೆ ಅವನ ಬಗ್ಗೆ ಅಪಪ್ರಚಾರ, ಅದು ಯಾವುದೋ ಒಂದು ಸಮಾಜನ ಕೂಡಿಸ್ಬಿಟ್ಟು ಅದು ಒಂದು ರೀತಿಯಲ್ಲಿ ಅಲ್ಲಿ ಇಲ್ಲದೇ ಇರೋವಂಥದ್ದು ಹಬ್ಬಿಸಿ ಅವನ ನೆರವಿಗೆ ಯಾರೂ ಬರೆದಿರೋ ಹಾಗೆ ಮಾಡಿಟ್ಟಿರ್ತಾರೆ. ಇಂಥ ಒಂದು ಕರೆಗಳು ಬಂದಿದ್ದಾವೆ. ಹಾಗಾಗಿ ಇಂತಹ ಶತ್ರು ಪೀಡನೆ ಇದ್ದಾಗ ಇಂಥವ್ರನ್ನ ಹೇಗೆ ಮಟ್ಟ ಹಾಕಬೇಕು? ಯಾಕಂದರೆ ಕೆಲವೊಬ್ಬರಲ್ಲಿ ಧೈರ್ಯ ಇರೋದಿಲ್ಲ, ಮುಂದೆ ಆಲೋಚನೆ ಮಾಡೋದು ಗೊತ್ತಿಲ್ಲ. ಹಾಗೆ ಅವ್ರ ಹಿಂದೆ ಯಾರೂ ಇರೋದಿಲ್ಲ, ಏಕಾಂಗಿ ಆಗಿರ್ತಾನೆ ಮನುಷ್ಯ. ಅಂಥವ್ರನ್ನೇ ಇವರು ನೋಡೋದು. ಯಾಕಂದರೆ ಎಲ್ಲಿ ಮನುಷ್ಯ ಕಳಪೆ ಆಗಿದ್ದಾನೆ, ಏಕಾಂಗಿ ಆಗಿದ್ದಾನೆ, ಅವನು ದೀನ ಸ್ಥಿತಿಯಲ್ಲಿದ್ದಾನೆ, ಅಂಥವ್ರ ಮೇಲೆ ಪೌರುಷ ತೋರಿಸೋದು ಜಾಸ್ತಿ. ಯಾಕಂದರೆ ಉತ್ತರ ಕುಮಾರನ ಪೌರುಷ
ಒಲೆ ಮುಂದೆ ಅಂದಂಗೆ. ಆ ಪೌರುಷ ಅಲ್ಲಿ ತೋರಿಸಿದ್ರೆ ಅಲ್ಲಿ ಅವನು ದರ್ಪದಿಂದ ಬೆರೀತಾನೆ. ಅದಕ್ಕೆ ಅವನಿಗಿಂತ ಸಮರ್ಥವಾಗಿರೋರು, ದೊಡ್ಡದಾಗಿ ಬೆಳೆದಿರೋರು ಅವ್ರ ಹತ್ರ ಹೋದರೆ ಅಲ್ಲೇನೂ ಇಲ್ಲ, ನಡೆಯೋದಿಲ್ಲ ಇವಂದು. ಹಾಗಾಗಿ ಎಲ್ಲಿ ಮನುಷ್ಯ ದೀನತೆಯಿಂದ ಇರ್ತಾನೆ, ದೈನ್ಯತೆಯಿಂದ ಇರ್ತಾನೆ, ಅಂಥವ್ರ ಹತ್ರ ಹೋಗಿ ಇವನು ಪೌರುಷ ತೋರಿಸಿ ಶತ್ರುಗಳು ಅವನನ್ನು ಏನು ಬೇಕಾದರೂ ಮಾಡ್ಬೋದು. ಇಂಥ ಒಂದು ಆಲೋಚನೆಗಳು ಇರ್ತದೆ. ಹಾಗಾಗಿ ಧೈರ್ಯ ಸರ್ವತ್ರ ಸಾಧನ. ಯಾವತ್ತೂ ಕಳ್ಕೊಬೇಡಿ. ಆಲೋಚನೆ ಸ್ಪಷ್ಟವಾಗಿರಲಿ, ಯೋಚನೆಗಳು ಕರೆಕ್ಟಾಗಿರಲಿ. ನಿಮ್ಮ ದಾರಿಯಲ್ಲಿ ಯಾವುದೇ ಹುಳುಕಿದ್ರೂ ಅದು ತೆಗೆದು ಹೋಗುವಂಥ ಸಾಮರ್ಥ್ಯ ನಿಮ್ಮಲ್ಲಿರಲಿ. ಅದಕ್ಕೆ ಬೇಕಾಗಿರೋದು ಮನೋಬಲ, ಹಾಗೆ ಭಗವಂತನ ಒಂದು ಒಳ್ಳೆಯ ದೃಷ್ಟಿ. ಈ ಭೈರವನ ಮಂತ್ರವನ್ನು ನೀವು ಶತ್ರುಗಳಿಂದ ಸಾಕಷ್ಟು ಕಾಡಾಟ ಅನುಭವಿಸ್ತಾ ಇದ್ದೀರ. ಆ ಶತ್ರು ಸರ್ವನಾಶ ಆಗಿ ಹೆಸರೇ ಇಲ್ದರ ಹಾಗೆ ಅವನು ಬೀಳ್ತಾನೆ, ಮತ್ತೆ ಹೇಳೋದಿಲ್ಲ. ಅವನಿಗೆ ಬೀಳುವಂಥ ಹೊಡೆತ ಅವನು ಜನ್ಮದಲ್ಲೇ ಮುಟ್ಟು ನೋಡ್ಕೊಳ್ಬೇಕು. ಆ ರೀತಿಯಲ್ಲೇ ಇದು ನಡೆಯುತ್ತೆ, ನಡಿಬೇಕು. ಆ ಒಂದು ಸ್ಥಿತಿ ಇದು ಉದ್ಭವ ಮಾಡುತ್ತೆ. ಅಂಥ ಪ್ರಬಲವಾಗಿರ್ತಕ್ಕಂತಹ ಮಂತ್ರ ಇದು. ಖಂಡಿತ ಇದನ್ನು ತಾವು ಮಾಡಿ ಶತ್ರುಗಳ ಮೇಲೆ ಜಯ ಸಾಧಿಸಿ. ಶತ್ರು ನಿಮ್ಮ ಮುಂದೆ ಕೆಮ್ಮೋದಿಲ್ಲ. ಮಂತ್ರ ಸ್ವರೂಪ ಹೀಗಿದೆ: ಓಂ ಏಂ ಹ್ರೀಂ ಮಹಾಮಹ ವಿಕರಾಲ ಭೈರವಾಯ ಜ್ವಾಲತ್ಥಾಯ ಮಲಶತ್ರು ದಹದಹ ಹನಹನ ಪಚಪಚ ಉನ್ಮಲಯ ಉನ್ಮಲಯ ಓಂ ಹ್ರೀಂ ಹ್ರೀಂ ಹೂಂ ಫಟ್. ನೋಡಿ, ಇನ್ನೊಮ್ಮೆ ಹೇಳ್ತೀನಿ ಮಂತ್ರ ಸ್ವರೂಪವನ್ನು. ಓಂ ಏಂ ಹ್ರೀಂ ಮಹಾಮಹ ವಿಕರಾಲ ಭೈರವಾಯ ಜ್ವಲತ್ಥಾಯ ಮಲಶತ್ರು ದಹದಹ ಹನಹನ ಪಚಪಚ ಉನ್ಮಲಯ ಉನ್ಮಲಯ ಓಂ ಹ್ರೀಂ ಹ್ರೀಂ ಹೂಂ ಫಟ್. ಇಷ್ಟು ಸುಲಭವಾಗಿರ್ತಕ್ಕಂತಹ ಮಂತ್ರವನ್ನು ಸರಿಯಾಗಿ ಆಲಿಸಿ ಈ ಮಂತ್ರ ಸ್ವರೂಪವನ್ನು ತಾವು ಅಮಾವಾಸ್ಯೆಯ ಹುಣ್ಣಿಮೆಯ ದಿವಸ 108 ಬಾರಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ತಾವು ಒಂದು ನಿರ್ಜನ ಪ್ರದೇಶದಲ್ಲಿ ಯಾವುದೇ ಏನದು ಸೌಂಡ್ ಇರಬಾರ್ದು, ಮನೆಯಲ್ಲಿರಲಿ ಎಲ್ಲರೇ ಇರಲಿ, ಆ ಒಂದು ಜಾಗದಲ್ಲಿ ಕೂತ್ಕೊಂಡು, ಅಂದರೆ ಮನುಷ್ಯರ ಇದು ಸೌಂಡ್ ಬರಬಾರ್ದು ಅಂಥ ಜಾಗದಲ್ಲಿ ಕೂತ್ಕೊಂಡು ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ, ಒಂದು ಮುಷ್ಟಿಯಷ್ಟು ಏನು ಈ ಒಣ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಎಂಬುದಾಗಿ ಹೇಳ್ತೀವಿ, ಅದನ್ನು ಹಾಗೆ ಒಂದು ನಿಂಬೆಹಣ್ಣನ್ನು ಎರಡನ್ನೂ ಸಹ ಒಂದು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಅದನ್ನು ದಹಿಸಿ ತಿರುಗಿ ನೋಡದೆ ಮನೆಗೆ ಬಂದುಬಿಡಿ. ಅಥವಾ ಮನೆಯಲ್ಲಿದ್ದರೆ ಸ್ವಲ್ಪ ಹೊರಗಡೆ ಹೋಗಿ ದಹಿಸಿ ಮನೆಗೆ ಬನ್ನಿ. ಮಂತ್ರ ಸ್ವರೂಪವನ್ನು 108 ಬಾರಿ ಹೇಳಿದ ನಂತರ ಅದನ್ನು ಮಾಡಬೇಕಷ್ಟೆ. ಈ ಒಂದು ವಿಧಾನವನ್ನು ಮಾಡುವಾಗ ನಿಮ್ಮ ಶತ್ರುವಿನ ಸಂಪೂರ್ಣವಾದಂಥ ಒಂದು ಸ್ಥಿತಿನ ನಿಮ್ಮ ಮನಸ್ಸಿನಲ್ಲಿ ಮೂಡಿಸ್ಬೇಕು. ಅವನ ಒಂದು ಚಿತ್ರ ನಿಮ್ಮ ಮುಂದೆ ಇರಬೇಕು. ಈ ರೀತಿ ಮಾಡಿ ಖಂಡಿತ ನಿಮ್ಮ ಶತ್ರು ಹೆಸರಿಲ್ಲದಿರೋ ಹಾಗೆ ಸರ್ವನಾಶ ಆಗ್ತಾನೆ. ಖಂಡಿತ ಅವನಿಂದ ಆಗ್ತಾ ಇರತಕ್ಕಂತಹ ಪೀಡನೆ ತಪ್ಪುತ್ತೆ, ಜೀವನ ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಒಂದು ಮನಸ್ಸಿನ ಇಚ್ಛಾ ಶತ್ರುಬಾಧೆ ನಿವಾರಣೆ ಆಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮ ಗಿರಿಧರ್ ಭಟ್. ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ನೇರವಾಗಿ ಕರೆ ಮಾಡಿ, ಮುಕ್ತವಾಗಿ ಸಮಾಲೋಚನೆ ಮಾಡಿ, ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಸರ್ಕಲ್ ಬಳಿ ಇದೆ, ಅಲ್ಲಿ ಕೂಡ ಭೇಟಿ ನೀಡಬಹುದಾಗಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ. ಟಿವಿ ಕನ್ನಡ.